ರಾಜಶೇಖರ್, ನಾವೆಲ್ಲ 50,000 ಹಾಕ್ತಿದ್ದೀವಿ. ನೀನು 50,000 ಹಾಕಿದ್ರೆ ಇದನ್ನೆಲ್ಲ ಕೊಂಡ್ಕೊಂಡು ಫಾರಿನ್ ಕಳಿಸಿ 1/10 ಲಾಭ ಪಡಿಬಹುದು. ಎಸ್ ಲಾಭ? ಏನಯ್ಯ ಇದು ವಿಚಿತ್ರವಾದ ವ್ಯಾಪಾರ? ದೇವರ ವಿಗ್ರಹಗಳನ್ನ ಮಾರೋದ? ಪೂಜೆ ಮಾಡೋರ್ಗೆ ದೇವ್ರ ವಿಗ್ರಹ, ವ್ಯಾಪಾರ ಮಾಡೋರ್ಗೆ ಆರ್ಟ್ ಪೀಸ್. ಹಾಗಾದ್ರೆ ಈ ಬಿಸಿನೆಸ್ ಅನ್ನ ನೀವು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಯಾಕೆ ಸಂದೇಹನ? ನಾವು ಆಗಲೇ ಡಿಸೈಡ್ ಮಾಡಾಯ್ತು. ನಿಜವಾಗಿ? ಡೆಫಿನೆಟ್ ಆಗಿ. ಮದನ್ ಲಾಲ್, ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀವುಗಳಿಂಥ ಕೆಳಮಟ್ಟಕ್ಕೆ ಇಳಿತೀರಿ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ವಿಗ್ರಹಗಳನ್ನ ಮಾರಿ ಹಣ ಸಂಪಾದನೆ ಮಾಡ್ಕೊಳ್ಳುವಂಥ ದಟ್ಟ ದರಿದ್ರ ಏನಯ್ಯ ಬಂದಿದೆ ನಮಗೆ. ವಿಗ್ರಹಗಳನ್ನ ಮಾರ್ಕೊಳ್ಳೋದು ಒಂದೇ, ನಮ್ಮ ಹೆತ್ತ ತಾಯಿ